ಅವನನ್ನ ನೆನೆದು ಕಾರ್ಯಕ್ರಮ ಶುರು ಮಾಡೋದು ಅರ್ಥಪೂರ್ಣ ಅನ್ಸುತ್ತಲ್ವಾ? ಕನ್ನಡದ ಯುವ ಬರಹಗಾರ್ತಿ, ಹೋರಾಟಗಾರ್ತಿಯಾದ ನಜ್ಮಾ ನಜೀರ್ ಚಿಕ್ಕನಹಳ್ಳಿ ಅವರು ಲಂಕೇಶ್ ಅವರ ಅವ ಕವಿತೆ ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ಜಗತ್ತಿನ ಎಲ್ಲ ಅವ್ವಂದಿರನ್ನ ನೆನಪು ಮಾಡಿಕೊಳ್ತಾ ನನ್ನ ಮಾನಸ ಗುರುಗಳು ಪಿ ಲಂಕೇಶ್ ರವರ ಕವಿತೆ ಅವ್ವ ನಿಮ್ಮ ಕೇಳುವಿಕೆಗಾಗಿ. ಅವ್ವ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು ನೊಂದಷ್ಟು ಹೂ ಹಣ್ಣು, ಮಕ್ಕಳೊತ್ತರೆ ಅವಳ ಅಂಗಾಂಗ ಪುಲಕ, ಹೊತ್ತ ಬುಟ್ಟಿಯ ಇಟ್ಟು ನರಳಿಯವೇ ಮುಚ್ಚಿದಳು ತೆರೆಯದಂತೆ, ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಮೆಣಸು ಅವರೆ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿಯ ಸೀರೆ ಉಟ್ಟುಕೊಂಡು, ಸತ್ತಳು ಈಕೆ ಬಾಗು ಬೆನ್ನಿನ ಮುದುಕಿಗೆಷ್ಟು ಪ್ರಾಯ, ಎಷ್ಟು ಗಾದಿಯ ಚಂದ್ರ ಒಲೆ ಎದುರು ಹೋಳಿಗೆಯ ಸಂಭ್ರಮ, ಎಷ್ಟೋ ಸಲಾಗಿ ಮುದುಕಿ ಅತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ, ಎಷ್ಟು ಸಲ ಹುಡುಕುತ್ತ ಊರು ಅಲೆದಳು ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ. ಸತಿ ಸಾವಿತ್ರಿ, ಜಾನಕಿ, ಊರ್ಮಿಳೆಗೆಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ, ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ, ದೇವರ ಪೂಜಿಸಲಿಲ್ಲ, ಹರಿಕತೆ ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ. ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು, ಕಾಸು ಗಂಟಿಕ್ಕಿದಳು, ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು, ಸಣ್ಣತನ ಕೊಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲಕ್ಕೆ ಮನ ತೆರೆದ ಉದ್ಧಾರ ಸೂತ್ರ. ಈಕೆ ಉರಿದೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚನಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ. ನಮಸ್ಕಾರ. ಕನ್ನಡಿಗರೆಲ್ಲರ ನೆಚ್ಚಿನ ಕವಿತೆಯಾದ ಅವ ಕವಿತೆಯನ್ನು ಓದಿದ ನಜ್ಮಾರವರಿಗೆ ಧನ್ಯವಾದಗಳು. ಕನ್ನಡದ ಸ್ತ್ರೀವಾದಿ ಚಿಂತನೆಯ ಎಲ್ಲೆಗಳನ್ನು ವಿಸ್ತರಿಸುವುದರಲ್ಲಿ ಆಸಕ್ತರಾಗಿ ಹೊಸ ಹೊಸ ಪರಿಭಾಷೆಗಳನ್ನು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಕಟ್ಟಿಕೊಡುವುದರಲ್ಲಿ ನಿರತರಾಗಿರುವ ಕನ್ನಡದ ಮಹತ್ವದ ವಿಮರ್ಶಕರು ಇವರು. ವಿಮರ್ಶೆಗೂ ವಿಶ್ಲೇಷಣೆಗೂ ಅಂತರ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಿಮರ್ಶಾ ಪ್ರಜ್ಞೆಯನ್ನು ಸದಾಕಾಲ ಜಾಗೃತವಾಗಿಸಿಕೊಂಡು ಸರಿಯುವ ಕಾಲದೊಂದಿಗೆ ಸಾಗುತ್ತಾ ಹೊಸ ವಿಚಾರಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುತ್ತಾ ರಿಫ್ರೆಶ್ ಆಗಿ ಸದಾಕಾಲ ತಮ್ಮ ವೈಚಾರಿಕತೆಯನ್ನು ಕಾಯ್ದುಕೊಂಡು ಸದ್ಯ ಮಹಾರಾಣಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ MS ಆಶಾದೇವಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಬೇಕು ಅಂತ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕವನ್ನ ಉದ್ದಕ್ಕೂ ಪ್ರಭಾವಿಸಿದ ಆವರಿಸಿದ ಕೆಲವು ವ್ಯಕ್ತಿತ್ವಗಳಿದ್ದಾವೆ. ಆ ವ್ಯಕ್ತಿತ್ವಗಳ ಬಗ್ಗೆ ನಮಗೆಲ್ರಿಗೂ ಗೊತ್ತಿರುವಂಥದ್ದು. ಬಸವಣ್ಣ, ಕುವೆಂಪು, ದೇವರಾಜ ಅರಸ್ ಮತ್ತು ನಂತರದ ಸ್ಥಾನ ಯಾವ ಅನುಮಾನವೂ ಇಲ್ಲದೆ ಲಂಕೇಶ್. ಇವತ್ತು ಲಂಕೇಶ್ ಅವರ ಟೀಕೆ ಟಿಪ್ಪಣಿಯ 3 ಭಾಗಗಳನ್ನು ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರು ಸಂಪಾದಿಸಿದ್ದಾರೆ. ಅದರ ಬಿಡುಗಡೆಗೆ ಮತ್ತು ಆಡಿಯೋ ಪುಸ್ತಕಗಳ ಬಿಡುಗಡೆಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಔಪಚಾರಿಕವಾಗಿ ಒಂದು ಸ್ವಾಗತದ ಕೆಲಸವನ್ನು ನಾನು ಮಾಡಬೇಕಾಗಿದೆ. ಈ 3 ಸಂಪುಟಗಳನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ನಾನು ಲಂಕೇಶ್ ಅವರಿಗೆ ನಿಲ್ಲಿಸಿದ್ನಲ್ವ, ಅದರ ಮುಂದಿನ ಹೆಸರು ಸಿದ್ದರಾಮಯ್ಯನವರು. ಯಾವ ಸೌಹಾರ್ದ ಕರ್ನಾಟಕ, ಎಲ್ಲ ರೀತಿಯ ಆರೋಗ್ಯಪೂರ್ಣ ಕರ್ನಾಟಕದ ಕನಸನ್ನು ಈ ಎಲ್ಲ ಮಹನೀಯರು ಕಂಡಿದ್ರು. ಆ ಕನಸನ್ನು ಸಾಕಾರ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವ
ಶ್ರೀ ಸಿದ್ದರಾಮಯ್ಯನವರು ಲಂಕೇಶ್ವರ ಈ ಸಂಪುಟಗಳನ್ನು ಬಿಡುಗಡೆ ಮಾಡ್ತಿರೋದು ಲಂಕೇಶ್ವರಿಗೆ ಸಲ್ತಾ ಇರುವ ಗೌರವ, ಹಾಗೆಯೇ ಕನ್ನಡದ ವಿವೇಕ ಪರಂಪರೆಗೆ ಸಲ್ತಾ ಇರುವ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಶ್ರೀ ಸಿದ್ದರಾಮಯ್ಯನವರನ್ನು ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಶ್ರೀಮತಿ ಇಂದ್ರ ಲಂಕೇಶ್ ಅವರು ಅವ್ರಿಗೊಂದು ಹೂಗಿಡವನ್ನು ನೀಡೋದ್ರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೋರ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವಂಥ ಶ್ರೀ ಪ್ರಕಾಶ್ ರೈ ಅವರು ಕಲೆಯ ನೈತಿಕ ಹೊಣೆಗಾರಿಕೆಯನ್ನು ಇಡೀ ಭಾರತದ ಮಟ್ಟಿಗೆ ಎತ್ತಿ ಹಿಡಿತಾ ಇರುವ ಅಪರೂಪದ ಕಲಾವಿದ. ಇಂತಹ ಅಪರೂಪದ ಕಲಾವಿದ ಲಂಕೇಶ್ ಅವರ ಶಿಷ್ಯರೂ ಹೌದು, ಒಡನಾಡಿಯೂ ಹೌದು. ಇಂತಹ ಶ್ರೀ ಪ್ರಕಾಶ್ ರೈ ಅವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇದಕ್ಕೆ ಜೊತೆಯಾಗಬೇಕು. ಇದು ಕೆಂಪಾದವೋ ಎಲ್ಲ ಕೆಂಪಾದವೋ